ಈಗ ಸಭೆಯಲ್ಲಿ ನಿರ್ಧಾರ ಆದದ್ದೇನಪ್ಪ ಅಂತಂದ್ರೆ ಈಗ ಮಕ್ಕಳ ಆಯೋಗದವರಿಗೆ ನಾವು ಹೇಳೋದಿಷ್ಟೇ, ನಾವೆಲ್ಲರೂ ಮಲ್ಲಿಕಾರ್ಜುನ ಮುತ್ತನ ಬಗ್ಗೆ ಏನು ಅಪಪ್ರಚಾರ ಮಾಡ್ಲಕತ್ತಾರ ಈ ಸೋಷಿಯಲ್ ಮೀಡಿಯಾದಾಗ. ಆಮೇಲೆ ಆತನ ಹೇಳಿಕೆ ಸಹಿಸಲಾರದೆ ಭಾಳಷ್ಟು ಮಂದಿ ದುಷ್ಟ ಶಕ್ತಿಗಳು, ಪಟ್ಟಭದ್ರ ದುಷ್ಟ ಶಕ್ತಿಗಳು ಅಂತೀವಿ ನಾವು. ಅಂಥ ದುಷ್ಟರು ಎಲ್ಲರೂ ಸೇರಿಕೊಂಡು ಆ ಮುತ್ತನ್ನ ಹೆಸರು ಖರಾಬ್ ಮಾಡ್ಬೇಕಂತೇಳಿ ಆತಗ ಏನದಪ್ಪ ಅಂತಂದ್ರೆ ಒಂದು ಮಾನಸಿಕವಾಗಿ ಹಿಂಸೆ ಮಾಡ್ಲಕತ್ತಾರ. ಇದೇ ವ್ಯವಸ್ಥಿತವಾಗಿ ಈಗ ಲಲಿತ ಅಕ್ಕರು ಹೇಳಿದಂಗೆ ನಾವು 2 ದಿನದಾಗೆ ಈ ಕೇಸನ್ನ ಮಕ್ಕಳ ಆಯೋಗದವ್ರು ಕೈ ಬಿಡಲಿಲ್ಲ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡೋದು ನಾವೆಲ್ಲ ತೀರ್ಮಾನ ಮಾಡ್ಕೊಂಡಿವಿ. ಉಗ್ರವಾದ ಹೋರಾಟ ಇವತ್ತು ಈ ನಮ್ಮ ಸಮಾಜದಲ್ಲಿ ವ್ಯವಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ವಾರ 2 ದಿವಸದಾಗ ನಾವು ಏನದಪ್ಪ ಅಂತ ಡೇಟ್ ಕೊಡ್ತೀವಿ. ನೀವು ಮಾಧ್ಯಮ ಮುಖಾಂತರ ಮತ್ತೆ ಡೇಟ್ ಕೊಡ್ತೀವಿ. 2 ದಿನ ಟೈಮ್ ಯಾಕೆ ಕೊಡಕತ್ತೀವಿ ಅಂತಂದ್ರೆ ಅವರು ಮಕ್ಕಳ ಆಯೋಗದವರು ಇದನ್ನ ಕೈ ಬಿಡಲಿಲ್ಲ ಅಂದ್ರೆ ಇಲ್ಲಿಗೆ ಕೈ ಬಿಡ್ಬೇಕು. ಅವ್ರು ಏನು ಕೈ ಬಿಡ್ಬೇಕಪ್ಪ ಅಂತಂದ್ರೆ ಈ ಸುಳ್ಳು ಕೇಸಿನ ಬಗ್ಗೆ ಮಲ್ಲಿಕಾರ್ಜುನ ಮುತ್ತಾಗ ಹರಾಸ್ಮೆಂಟ್ ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲ ಭಕ್ತರೆಲ್ಲರ ಆಸೆ ಅದ. ಇವತ್ತು ನಾವು ನೋಡ್ರಿ ಸುಳ್ಳಲ್ಲ, ಎಲ್ಲಿ ತೆಲಂಗಾಣದಿಂದ ನೋಡ್ರಿ, ತೆಲಂಗಾಣದಾಗ, ಆಂಧ್ರದಾಗ, ಮಹಾರಾಷ್ಟ್ರದಾಗ, ಕರ್ನಾಟಕ ತುಂಬ ಸ್ಟ್ರೈಕ್ ನಡೀತಿದೆ. ಈಗ ಅಷ್ಟು ಭಕ್ತರು, ಅಪಾರವಾದ ಭಕ್ತರು ಅವ್ರಿಗೆ. ಆ ಭಕ್ತರು ಎಲ್ಲಿ ದಂಗೆ ಹೇಳ್ತಾರ, ದಂಗೆ ಹೇಳೋಷ್ಟಿಗೆ ಇವ್ರು ಕೈ ಬಿಟ್ರೆ ಒಳ್ಳೇದಾಗ್ತದೆ. ಇಲ್ಲಪ್ಪ ಅಂದ್ರೆ ಉಗ್ರವಾದ ಹೋರಾಟ ನಾವೆಲ್ಲ ಇಡೀ ಭಕ್ತರು, ಮಲ್ಲಿಕಾರ್ಜುನ ಮುತ್ತರು ಭಕ್ತರು ನಾವು ಹೋರಾಟ ಮಾಡ್ಲಿಕ್ಕೆ ಸಿದ್ಧರಿವಿ. ನನ್ನ ಹೆಸರು ಮಾದೇವಪ್ಪ ಸಾಲಿಮನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.